ಇತ್ತೀಚೆಗೆ ಐಪಿಎಲ್ ಟಿಕೆಟ್ ಮಾರಾಟದ ದಂಧೆಯ ವಿಚಾರ ಜೋರಾಗಿರುವಂತಹ ಸುದ್ದಿ ಹರಿದಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಐಪಿಎಲ್ ಟಿಕೆಟ್ ಮಾರಾಟದಲ್ಲಿ ಕೆಎಸ್ಸಿಎ ಸದಸ್ಯ ಒಂದು ಟಿಕೆಟ್ಗೆ 15,000ದಿಂದ 19,000ಕ್ಕೆ ಮಾರಾಟ. ಸಿಸಿಬಿ ಸ್ಟಿಂಗ್ ಆಪರೇಷನ್ನಲ್ಲಿ ಸಿಕ್ಕಿಬಿದ್ದ ಕೆಎಸ್ಸಿಎ ಕ್ಯಾಂಟೀನ್ ಸಿಬ್ಬಂದಿ. ಸುಮಾರು 100 ಟಿಕೆಟ್ ಮಾರಾಟದ ವೇಳೆ ಕ್ಯಾಂಟೀನ್ ಸಿಬ್ಬಂದಿ ಚಂದ್ರಶೇಖರ್ ಲಾಕ್. ವಿಚಾರಣೆಯ ವೇಳೆ ಕೆಎಸ್ಸಿಎ ಸದಸ್ಯ ಗಣೇಶ್ ಹೆಸರು ಬಾಯ್ಬಿಟ್ಟಿದ್ದಾರೆ. 2 ಖಾಸಗಿ ಕಂಪನಿಗಳಿಂದ ಆನ್ಲೈನ್ನಲ್ಲಿ ಟಿಕೆಟ್ ಪಡೆದು ಮಾರಾಟ. ತಲೆಮರೆಸಿಕೊಂಡಿರುವಂತಹ ಗಣೇಶ್ ಹರಿಕೇಶ್ಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈ ಮೂಲಕ ಐಪಿಎಲ್ ಟಿಕೆಟ್ ಮಾರಾಟದಲ್ಲಿ ಕೆಎಸ್ಸಿಎ ಸದಸ್ಯನ ಪಾತ್ರ ಇರೋದು ಸಿಸಿಬಿ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ನಲ್ಲಿ ಗೊತ್ತಾಗ್ತಾ ಇದೆ. ಸುಮಾರು 100 ಟಿಕೆಟ್ ಅನ್ನ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಕ್ಯಾಂಟೀನ್ನ ಸಿಬ್ಬಂದಿ ಚಂದ್ರಶೇಖರ್ ಲಾಕ್ ಆಗಿರ್ತಾರೆ. ಇವರನ್ನ ಸಿಸಿಬಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ನೇರವಾಗಿ ಲಿಂಕು ಕೆಎಸ್ಸಿಎಗೆ ಈಗ ಕನೆಕ್ಟ್ ಆಗಿರುವಂತಹದ್ದು. ಇದರ ಹಿಂದೆ ಮತ್ತಿನ್ಯಾರಿದ್ದಾರೆ, ದೊಡ್ಡ ಜಾಲವೇನಾದರೂ ಇದೆಯಾ, ಇದೆಲ್ಲವನ್ನು ಕೂಡ ಈಗ ತನಿಖೆಯ ಮೂಲಕ ಬಯಲಿಗೆ ಎಳೆಯೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಇತ್ತೀಚೆಗೆ ಟಿಕೆಟ್ಗಳನ್ನು ಪರ್ಚೇಸ್ ಮಾಡಿ ಬ್ಲಾಕ್ನಲ್ಲಿ ಮಾರಾಟ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಇದು ಸಿಸಿಬಿ ಪೊಲೀಸರಿಗೂ ಕೂಡ ಸವಾಲಿನ ಕೆಲಸ ಆಗಿತ್ತು. ಏಕೆಂದರೆ ಒಳಗಿದ್ದವರೇ ಈ ರೀತಿ ಭಾಗಿಯಾಗ್ತಾ ಇರೋದ್ರಿಂದ ಅವರನ್ನು ಪತ್ತೆ ಹಚ್ಚೋದು ಕೂಡ ಕಷ್ಟ ಆಗ್ತಾ ಇತ್ತು. ಹಾಗಾಗಿಯೇ ಸಿಸಿಬಿ ಪೊಲೀಸರು ಸ್ಟಿಂಗ್ ಆಪರೇಷನ್ ರಹಸ್ಯ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ, ಇವರನ್ನು ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ವಿಚಾರ ಹೊರಬಂದಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಕೆಎಸ್ಸಿಎಗೂ ಟಿಕೆಟ್ ಮಾರಾಟದ ದಂಧೆಗೂ ಲಿಂಕ್ ಇರುವಂತಹ ವಿಚಾರವನ್ನ ಸಿಸಿಬಿ ಪೊಲೀಸರು ಟ್ರೇಸ್ ಮಾಡಿದ್ದು ಹೇಗಿತ್ತು ಆ ಕಾರ್ಯಾಚರಣೆ ಅಂತ ಹೇಳಿ? ಪ್ರೇಮ್, ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಯಾವಾಗ ಐಪಿಎಲ್ ಮ್ಯಾಚ್ ಶುರುವಾಗುತ್ತೋ ಅವಾಗಿನಿಂದ ಸಹ ಯಾರು ಅಭಿಮಾನಿಗಳಿರ್ತಾರೋ ಅಂಥವ್ರಿಗೆ ಟಿಕೆಟ್ಗಳು ಸಿಗೋದಿಲ್ಲ. ಮೊದಲಿಗೆ ಆನ್ಲೈನಲ್ಲಿ ಟಿಕೆಟನ್ನು ಬಿಡ್ತೀವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆನ್ಲೈನಲ್ಲಿ ಟಿಕೆಟನ್ನು ಪರ್ಚೇಸ್ ಮಾಡೋದಕ್ಕೆ ಕಾದು ಕುಳಿತಿದ್ದಂತಹ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ನಿರಾಸೆ ಆಗುತ್ತೆ, ಟಿಕೆಟ್ಗಳು ಸಿಗೋದಿಲ್ಲ. ಅದು ಕೂಡ ಈಗ ಯಾವುದೇ ಈ ಬೈ ಹ್ಯಾಂಡ್ ಟಿಕೆಟ್, ಆಫ್ಲೈನ್ ಟಿಕೆಟ್ಗಳಿಲ್ಲ, ಎಲ್ಲವನ್ನ ಆನ್ಲೈನ್ ಟಿಕೆಟ್ ಮಾಡಿ ಇಡಲಾಗಿದೆ. ಈಗಿದ್ದು ಕೂಡ ಹೀಗೆ ಕಾಳಸಂತೆಯಲ್ಲಿ ಅಕ್ರಮವಾಗಿ ಟಿಕೆಟ್ ಮಾರಾಟವಾಗ್ತಿದೆ ಅನ್ನೋ ಬಗ್ಗೆ ಒಂದಷ್ಟು ಸಂಶಯಗಳಿತ್ತು. ಅದರ ಬಗ್ಗೆ ಸಿಸಿಬಿ ಪೊಲೀಸರು ಒಂದು ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕಳೆದ ಮ್ಯಾಚ್ ಅಂದ್ರೆ 2 ದಿನಗಳ ಹಿಂದೆ ನಡೆದಂತಹ ಬೆಂಗಳೂರಿನ ಮ್ಯಾಚ್ LSG ವರ್ಸಸ್ RCB ನಡುವಿನ ಮ್ಯಾಚ್ ವೇಳೆ ಅಲ್ಲಿ ಲಕ್ಷ್ಮಿ ಕ್ಯಾಟರರ್ಸ್ ಅಂತೇಳಿ ಆ ಲಕ್ಷ್ಮಿ ಕ್ಯಾಟರರ್ಸ್ನ ಸಿಬ್ಬಂದಿಯಾಗಿರ್ತಕ್ಕಂತಹ ಮಾಲೀಕನಾಗಿರ್ತಕ್ಕಂತಹ ಚಂದ್ರಶೇಖರ್ ಏನಿದ್ದಾನೆ, ಆತನನ್ನ ರಹಸ್ಯ ಕಾರ್ಯಾಚರಣೆಗೆ ಒಳಪಡಿಸಿ ಆತನನ್ನ ಕೆಡ್ಡಾಗೆ ಕೆಡವಿದಂತಹ ಬಳಿಕ ಆತನಿಂದ ಸುಮಾರು 100ಕ್ಕೂ ಹೆಚ್ಚು ಈ ಒಂದು ಮ್ಯಾಚ್ನ ಟಿಕೆಟ್ಗಳು ಲಭ್ಯವಾಗಿದೆ. ಅದರ ಮೌಲ್ಯ ಸುಮಾರು 17 ಲಕ್ಷಕ್ಕೂ ಹೆಚ್ಚು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆತನ ವಿಚಾರಣೆಯ ಸಂದರ್ಭದಲ್ಲಿ ಕೆಎಸ್ಸಿಎಯ ಸದಸ್ಯ ಅಂದ್ರೆ ಆತ ಮೆಂಬರು ಗಣೇಶ್ ಅಂತೇಳಿ ಆತನಿಂದ ಈತ ಟಿಕೆಟ್ಗಳನ್ನು ಪಡೆದುಕೊಳ್ತಿರೋದಾಗಿ ಆತ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಇದೀಗ ಆ ಕೆಎಸ್ಸಿಎ ಸದಸ್ಯನಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಸಹ ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನೊಂದು ವಿಚಾರ, ಅದರ ಜೊತೆಗೆ ಇವರಿಬ್ಬರ ಜೊತೆಗೆ ಮತ್ತಿಬ್ಬರು 2 ಖಾಸಗಿ ಸಂಸ್ಥೆಗಳ ಮೇಲೆಯೂ ಕೂಡ ಇದೀಗ FIR ದಾಖಲಾಗಿದೆ. ಇದೀಗ ಈ ಒಂದು ಅಕ್ರಮ ಟಿಕೆಟ್ಗಳೇನಿದೆ, ಕಾಳಸಂತೆಯಲ್ಲಿ ಹೀಗೆ ದಂಧೆಕೋರರಿಗೆ ಟಿಕೆಟ್ ಅನ್ನ ಮಾರೋದಾದ್ರೆ ಅಭಿಮಾನಿಗಳು ಏನ್ ಮಾಡಬೇಕು, ಆ ಕ್ಯೂನಲ್ಲಿ ನಿಂತ್ಕೊಳ್ಳೋರು ಇರ್ಬೋದು, ಗಂಟೆಗಟ್ಟಲೆ ಕಂಪ್ಯೂಟರ್ನ ಇಂಟರ್ನೆಟ್ನಲ್ಲಿ ಆನ್ ಮಾಡ್ಕೊಂಡು ಕೂತ್ಕೊಂಡು ಟಿಕೆಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂತೇಳಿ ಕಾಯ್ತಕ್ಕಂಥವರ ಪರಿಸ್ಥಿತಿ ಏನಾಗಬೇಕು? ಕಾಸು ಕೊಟ್ಟರು ಟಿಕೆಟ್ ಸಿಗೋದಿಲ್ಲ. ಆದರೆ ಇಲ್ಲಿ ಕಾಳಸಂತೆಯಲ್ಲಿ ಇವರು ಯಾವುದೇ ಭಯ ಭೀತಿ ಇಲ್ಲದೆ ಟಿಕೆಟ್ಗಳನ್ನು ಮಾರಾಟ ಮಾಡ್ತಿರೋದು ಇದೀಗ ಸಿಸಿಬಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಹೀಗಾಗಿ ಈ ಸಂಬಂಧ FIR ದಾಖಲಿಸಿ ಉಳಿದವರಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಬೇಲಿಯೇ ಎದ್ದು ಹೊಲೆಮೈದಂತಹ ಪ್ರಕರಣ ಇದು. ಈ ಕಡೆ ಅಭಿಮಾನಿಗಳು ಒಂದು ಟಿಕೆಟ್ಗಾಗಿ ಗಂಟೆಗಟ್ಟಲೆ ಕಾದರೂ ಕೂಡ ಸಿಗೋದು ಡೌಟ್ ಅನ್ನುವಂತಹ ಪರಿಸ್ಥಿತಿ RCB ಮ್ಯಾಚ್ ಇದ್ದಂತಹ ಸಂದರ್ಭದಲ್ಲಿ. ಆದರೆ ಒಬ್ಬೊಬ್ಬರು 100-150 ಟಿಕೆಟ್ಗಳನ್ನು ಪಡ್ಕೊಂಡು ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ರು, ಕಾಳಸಂತೆಯಲ್ಲಿ 1 to double ಮಾರಾಟ ಮಾಡ್ತಾ ಇದ್ರು. ಆ ರೀತಿಯ ಒಂದು ಜಾಲವನ್ನು ಭೇದಿಸುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡಿರುವಂಥದ್ದು.